ಹಾಯ್ ರೀ. ಈ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ಅವಲಕ್ಕಿನ ಯಾವ ರೀತಿ ಮಾಡ್ತಾರಂತ ನೋಡ್ಕೊಂಡು ಬರೋಣ ಬರ್ರಿ. ಅತಿ ಸುಲಭವಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಅವಲಕ್ಕಿನ ಈಸಿಯಾಗಿ ಮಾಡಬಹುದು. ಯಾರಾದರೂ ಅವಸರದಲ್ಲಿ ಹೊರಗಡೆ ಹೋಗೋರಿದ್ರೆ ಬೇಗ ಅವಲಕ್ಕಿನ ಮಾಡಿಕೊಂಡು ಟಿಫನ್ ಮಾಡ್ಕೊಂಡು ಹೋಗ್ಬೋದು ರೀ ಅತಿ ಕಡಿಮೆ ಸಮಯದಲ್ಲಿ. ಬರ್ರಿ ಅದನ್ನು ಇವಾಗ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಒಂದು ಚಾನಲ್ಗೆ ಸಬ್ ಆಗಿಲ್ಲ ಬೇಗ ಬೇಗ ಸಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನಂತೂ ಬೆಳಗ್ಗೆ ಮುಖ ತೊಳ್ಕೊಂಡ ತಕ್ಷಣ ಬಂದಿದ್ದೆ ಅಡುಗೆ ಕೋಲೆಗೆ. ಬರ್ರಿ ಇವತ್ತು ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಅತಿ ಸುಲಭವಾಗಿ ಹಾಗೂ ಕಡಿಮೆ ಸಮಯದಲ್ಲಂತೂ ಅವಲಕ್ಕಿನ ಈಸಿಯಾಗಿ ಮಾಡಿಬಿಡ್ಬೋದು. ಇಲ್ಲೇ ನೋಡಿರಿ, ನಾನು ಅವಲಕ್ಕಿಗೆ ಸ್ವಲ್ಪ ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಇಷ್ಟನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಮೊದಲೇ. ನೀವು ಕೂಡ ಅವಲಕ್ಕಿಗೆ ಆಲ್ಮೋಸ್ಟ್ ಹಳ್ಳಿ ಕಡೆಯಲ್ಲಿ ಅವಲಕ್ಕಿಗೆ ಬಳಸೋದಂತ ಅವಲಕ್ಕಿ ಯಾವುದೇ ಪ್ರತಿಯೊಂದು ನಾಷ್ಟ ಮಾಡ್ತಾರಂದ್ರೂ ಈ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಇದೆಲ್ಲ ನಾಷ್ಟಕ್ಕೆ ಅಂತೂ ಇದೇ ಇರುತ್ತೆ. ಮತ್ತು ಇಲ್ಲೇ ನೋಡಿರಿ, ನಾನು ಸ್ವಲ್ಪ ಹಸಿ ಶೇಂಗಾ ತೊಗೊಂಡಿನಿ, ಹುರಿದಿಲ್ಲ. ಮತ್ತು ಇಲ್ಲೇ ನೋಡಿರಿ, ನಾವಿವಾಗ ಅವಲಕ್ಕಿ ಮಾಡೋಕೆ ದಪ್ಪ ಅವಲಕ್ಕಿ ಯೂಸ್ ಮಾಡ್ತೀವಿ. ಆಲ್ಮೋಸ್ಟ್ ಹಳ್ಳಿ ಸೈಡ್ ಅವಲಕ್ಕಿ ಮಾಡ್ತಾರಂದ್ರೆ ದಪ್ಪ ಅವಲಕ್ಕಿ. ಹಾಗಾಗಿ ನಮ್ಮ ಮನೇಲಿ ಇವಾಗ ಜಾಸ್ತಿ ಜನ ಇರೋದ್ರಿಂದ ನಾನು ಇಲ್ಲೇ ನೋಡಿರಿ ಒಂದು 3 ಕಪ್ನ ಅವಲಕ್ಕಿ ತೊಗೊಂಡಿನಿ. ಈ ಕಪ್ಪಿಂದ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅದರ ಅಳತೆ ತಕ್ಕಂಗೆ ನೋಡಿ ನೀವು ಅವಲಕ್ಕಿನ ಮಾಡ್ಕೊಳ್ಳಿ. ಅದನ್ನು ನಮ್ಮ ಮಮ್ಮಿ ಕೈಯಲ್ಲಿ ಅಂದರೆ ನಮ್ಮ ಅವ್ರ ಕೈಯಾಗ ಕ್ಲೀನ್ ಮಾಡೋಕೆ ಕೊಟ್ಟಿನಿ ರೀ. ಕ್ಲೀನ್ ಮಾಡಿ ಅದನ್ನು ನಾನು ನೀಟಾಗಿ ತೊಳೆದಿಟ್ಕೊಂಡಿನಿ. ಎಲ್ಲನ ನೋಡಿರಿ ಎಷ್ಟು ನೀಟಾಗಿ ತೊಳೆದಿಟ್ಕೊಂಡು ಇದನ್ನು ನೀರಲ್ಲಿ ನೆನೆ ಹಾಕಕ್ಕೆ ಬಿಡಬೇಕು. ಏನಕ್ಕಂದರೆ ಇದು ದಪ್ಪ ಅವಲಕ್ಕಿ ಅಲ್ಲ, ಹಾಗಾಗಿ ಸ್ವಲ್ಪ ನೆನೆದ ಮೇಲೆ ನೋಡಿರಿ ನಾನಂತೂ ಎಲ್ಲನೂ ಹಿಂಡಿ ಈ ಥರ ಇಟ್ಕೊಂಡಿನಿ. ನಮ್ಮ ಅವಲಕ್ಕಿ ಒಗ್ಗರಣೆ ಕೊಡ್ತೀವಲ್ಲ ಆವಾಗ ಆ ಟೈಮಲ್ಲಿ ಇದು ಮತ್ತಷ್ಟು ಮೆತ್ತಗೆ ಆಗಿಬಿಡುತ್ತೆ. ಮುದ್ದೆ ಏನಾಗಲ್ಲ, ಬೇಗ ಹಿಂಡ್ಕೊಂಬಿಡಿ. ನೀರಲ್ಲಿ ನೆನೆ ಹಾಕಿದ ತಕ್ಷಣ ಜಾಸ್ತಿ ಹೊತ್ತು ಬಿಡಬೇಡಿ, ಯಾಕಂದರೆ ಅದನ್ನು ಅವಲಕ್ಕಿನ ಸೈಡಿಗೆ ನಾವು ಹಿಂಡ್ಕೋತೀವಲ್ಲ ಅಲ್ಲೇ ಎಲ್ಲ ಚೆನ್ನಾಗಿ ಮೆತ್ತಿಗೆ ಆಗಿಬಿಡುತ್ತೆ, ಮುದ್ದೆ ಏನಾಗಲ್ಲ. ಇಲ್ಲೇ ನೋಡಿರಿ, ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಒಳಗೆ ಒಂದು 3 ಸ್ಪೂನ್ ಚಿಕ್ಕದ್ರಲ್ಲೇ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅವಲಕ್ಕಿಗೆ. ಹಾಗೆ ನಮ್ಮಲ್ಲಿ ನೋಡಿರಿ ಒಗ್ಗರಣೆಗೆ ಆಲ್ಮೋಸ್ಟ್ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಹಾಗೂ ಕರಿಬೇವಂತೂ ಯೂಸ್ ಮಾಡ್ತಾರೆ. ಇಲ್ಲಿ ನಾನು ಕೂಡ ಇವಾಗ ಎಣ್ಣೆ ಕಾಯ್ದ ಮೇಲೆ ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿರಿ ಇಲ್ಲೇ ಶೇಂಗಾ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ನಾನು ಫಸ್ಟಿಗೆ ಇಲ್ಲಿ ಶೇಂಗಾನೇ ಮೊದಲು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ. ಏನಕ್ಕಂತ ಹೇಳಿದರೆ ನೋಡಿರಿ, ಇದು ಆಲ್ಮೋಸ್ಟ್ ನಾವು ಫ್ರೈ ಮಾಡಿರೋ ಶೇಂಗಾ, ಹುರಿದಿರೋ ಶೇಂಗಾ ತೊಗೊಂಡ್ರೆ ಎಣ್ಣೆಯಲ್ಲಿ ಫ್ರೈ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಬಟ್ ಇಲ್ಲಿ ನಾವು ಹಸಿ ಶೇಂಗಾ ತೊಗೊಂಡಿದ್ರಿಂದ ನಾವು ಅದನ್ನು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಬೇಕು. ಆವಾಗ ಹಸಿ ಶೇಂಗಾ ಅನ್ನೋದೇ ಇರಲ್ಲ, ಯಾಕಂದರೆ ಎಣ್ಣೆಯಲ್ಲಿ ಆಲ್ಮೋಸ್ಟ್ ಫ್ರೈ ಆಗಿರುತ್ತೆ. ಆಮೇಲೆ ನೋಡಿರಿ, ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಎಲ್ಲ ಈರುಳ್ಳಿನ ಹಾಕ್ಕೊಂಡಿನಿ. ಆಲ್ಮೋಸ್ಟ್ ಎಣ್ಣೆ ಅಂತೂ ಸರಿಯಾಗಿ ಕಾದ್ಬಿಟ್ಟೈತಿ. ಹಾಗಾಗಿ ನಾನು ಆಲ್ಮೋಸ್ಟು ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಟೊಮೆಟೊ ಹಾಕ್ಕೊಂಡು ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದನ್ನು ಎಣ್ಣೆ ಒಳಗೆ ಎಲ್ಲನೂ ಹಾಕ್ಕೊಂಡ್ಮೇಲೆ ಇದನ್ನು ನಾವು ನೀಟಾಗಿ ಇವಾಗ ಚಮಚ ತೊಗೊಂಡು ಫ್ರೈ ಮಾಡ್ಕೊಳ್ಳೋಣ. ಈ ಈರುಳ್ಳಿ, ಟೊಮೆಟೊ ಹಾಗೆ ಹಸಿಮೆಣಸಿನ್ಕಾಯಿ ನಾವು ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀವೋ ಅಷ್ಟು ಚೆನ್ನಾಗಿ ಅವಲಕ್ಕಿ ಬರುತ್ತೆ ರೀ. ನಾವು ಈ ಅವಲಕ್ಕಿಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಬೇಕು. ಆವಾಗ ನೀರೆಲ್ಲ ಕುದ್ಮೇಲೆ ಎಣ್ಣೆ ಬಿಡುತ್ತೆ ನೋಡಿರಿ, ಆ ರೇಂಜ್ಗೆ ಇದು ಆಗಬೇಕು. ಆವಾಗ ನೀಟಾಗಿ ಆಗುತ್ತೆ ರೀ. ಇದರೊಳಗೆ ನೋಡಿರಿ, ಇವಾಗ ನಾನೆಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ನಾವು ಎಷ್ಟು ಅವಲಕ್ಕಿ ತೊಗೊಂಡ್ವಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹುಡಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಅವಲಕ್ಕಿ ನಮ್ಮ ಹಳ್ಳಿ ಸೈಡ್ ಅಂತೂ ಈ ಅವಲಕ್ಕಿನಂತೂ ಮಾಡೇ ಮಾಡ್ತಾರೆ. ಸಿಟಿ ಕಡೆ ಈ ಅವಲಕ್ಕಿ ಮಾಡ್ತಾರೋ ಇಲ್ವೋ ನಂಗೆ ಅದು ಗೊತ್ತಿಲ್ಲ. ಹಳ್ಳಿ ಕಡೆಯಲ್ಲಂತೂ ಬೆಳಗಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅವಲಕ್ಕಿ ಉಪ್ಪಿಟ್ಟಂತೂ ಫೇಮಸ್, ನಿಮ್ಗೆ ಗೊತ್ತೇ ಇರುತ್ತೆ. ಈ ದೋಸೆ, ಇಡ್ಲಿ ಅಂತೆಲ್ಲ ಮಾಡ್ಕೊಂಡು ಕೂರಲ್ಲ. ಮತ್ತು ನೋಡಿರಿ, ಇಲ್ಲೇ ನಾನು ಒಂದೇ ಒಂದು ಲೋಟನ ನೀರು ತೊಗೊಂಡಿನಿ. ಯಾಕಂದರೆ ಅದು ಈರುಳ್ಳಿ, ಟೊಮೆಟೊ ಸರಿಯಾಗಿ ಸ್ವಲ್ಪ ಕುದಿಬೇಕ್ರಿ. ಅಂದಾಗ ಮಾತ್ರ ನಮಗೆ ಅವಲಕ್ಕಿ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ಕೆಲವೊಬ್ರು ಏನಿಲ್ಲ, ನೀರು ಆ್ಯಡ್ ಮಾಡಲ್ಲ, ಎಷ್ಟಿರುತ್ತೋ ಅಷ್ಟಕ್ಕೇ ಬಿಟ್ಬಿಡ್ತಾರೆ. ಇದನ್ನು ನಾವು ಸ್ವಲ್ಪ ಒಂದು ಲೋಟದಷ್ಟು ನೀರು ಹಾಕ್ಕೊಂಡಿನಿ. ಅದು ನೋಡಿರಿ, ಒಂದು ಲೋಟದಷ್ಟು ನೀರನ್ನ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಅದರೊಳಗೆ ಏನು ಇರಲ್ಲ ರೀ, ಆ ಎಣ್ಣೆ ಬರಬೇಕು, ಆ ರೇಂಜ್ಗೆ ಕುದಿಸ್ಕೋಬೇಕು. ಆವಾಗ ನಾವು ಅವಲಕ್ಕಿಗೆ ಹಾಕಿ ಫ್ರೈ ಮಾಡ್ತೀವಲ್ಲ ನೀಟಾಗಿ ಆಗುತ್ತೆ. ಬೆಳಗ್ಗೆ ಅಂತ ಹೇಳ್ತೀವಿ ರೀ, ಸಿಕ್ಕಾಪಟ್ಟೆ ಸೆಕೆ ಐತಿ. ಬೆಳಗ್ಗೆ ಅನ್ನೋಂಗೆ ಇಲ್ಲ, ಬೇಸಿಗೆ ಅಂತೂ ತುಂಬಾ ಬಿಸಿಲು. ನಾನು ಏನಿಲ್ಲ, ಇನ್ನೂ ಮುಖ ತೊಳ್ಕೊಂಡು ಸೀದಾ ಜಸ್ಟ್ ಅವಲಕ್ಕಿ ಮಾಡೋಕೆ ಬಂದೀನಿ ರೀ ಮನೆಯೊಳಗೆ.
ಹಾಗಾಗಿ ಇದೊಂದು ವಿಡಿಯೋ ಮಾಡಿ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡು ನಾನು ಅವಲಕ್ಕಿದು ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡಕತ್ತೀನಿ. ನೋಡಿರಿ, ನಾನು ಆವಾಗಲೇ 1 ಲೋಟ ನೀರನ್ನ ಆ್ಯಡ್ ಮಾಡಿದ್ದೆ. ಇವಾಗ ನೋಡಿರಿ ಎಲ್ಲ ಬೆಂದೈತಿ, ಎಲ್ಲ ಕುದ್ದೈತಿ ಅದ್ರಾಗ. ಇವಾಗಂತೂ 1 ಲೋಟ ನೀರಷ್ಟಂತೂ ಅನ್ಸೋದಿಲ್ಲ. ಸಾಕ್ರಿ, ಇಷ್ಟು ಚೆನ್ನಾಗಿ ಬೆಂದರೆ ಸಾಕು. ಅವಲಕ್ಕಿ ಅಂತೂ ನೀಟ್ ಆಗುತ್ತೆ. ಬರ್ರಿ ಇವಾಗ ಏನಿಲ್ಲರಿ, ಅದನ್ನು ನಾವು ಇವಾಗ ಆವಾಗಲೇ ನೆನೆಸಿಟ್ಕೊಂಡಿದ್ವಲ್ಲ ಅದರೊಳಗೆ ಹಾಕೋಣ. ಇವಾಗ ಹಾಕಿ ಸರಿಯಾಗಿ ಮಿಕ್ಸ್ ಮಾಡೋಣ ಎಲ್ಲನೂ. ನೋಡ್ಬೇಕ್ರಿ, ಕೆಲವೊಂದು ಸಲ ಈ ಥರ ನಾವು ಅವಲಕ್ಕಿಗೆ ಮಾಡ್ಕೊಂಡಿರ್ತೇವಲ್ಲ ಈರುಳ್ಳಿ ಟೊಮೆಟೊದ್ದು, ಅದು ಕೆಲವೊಂದು ಸಲ ಜಾಸ್ತಿ ಇರುತ್ತೆ. ಒಟ್ಟಿಗೆ ಹಾಕಿದರೆ ಮತ್ತು ಉಪ್ಪು ಏನಾದರೂ ಒಂದು ಹೆಚ್ಚು ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇವಾಗ ನಾನಂತೂ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಇನ್ನೂ ಒಂದು ಸ್ವಲ್ಪ ಉಳಿಸಿದ್ದೀನಿ. ನೋಡೋಣ, ಇಷ್ಟಕ್ಕೆ ಸರಿ ಹೋಯ್ತಂದರೆ ಸಾಕು. ಇಲ್ಲ ಇನ್ನೂ ಒಂದು ಸ್ವಲ್ಪ ಬೇಕು ಅಂತ ಹೇಳಿದರೆ ನಾವು ಮಿಕ್ಸ್ ಮಾಡ್ಕೊಳ್ಳೋಕೆ ಬರುತ್ತೆ, ಏನು ತೊಂದರೆ ಇಲ್ಲ. ನೀವು ಕೂಡ ಅವಲಕ್ಕಿನ ಮಿಕ್ಸ್ ಮಾಡುವಾಗ ಸ್ವಲ್ಪ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ನಾನು ನೋಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಆದರೆ ಆಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಅದಕ್ಕೆ ಎಲ್ಲನೂ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಕರೆಕ್ಟಾಗಿದೆ, ಅದಕ್ಕೆ ಏನು ಹೆಚ್ಚು ಕಡಿಮೆ ಆಗಲಿಲ್ಲ. ಇವಾಗ ಇದನ್ನು ಎಲ್ಲದಕ್ಕೂ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದೇ ನೋಡಿರಿ, ಈಸಿಯಾಗಿ ಬರೀ 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಅವಲಕ್ಕಿ. ಅವಸರದಲ್ಲಿ ಯಾರಾದರೂ ಹೊರಗಡೆ ಹೋಗೋರಿದ್ರೆ ಆರಾಮಾಗಿ ಮಾಡಿಕೊಂಡು ತಿನ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಹಿಂಗೈತೆ ನೋಡಿರಿ. ಆಮೇಲೆ ಎಲ್ಲ ಆದಮೇಲೆ ಸ್ವಲ್ಪ ಮೇಲ್ಗಡೆ ನಾನು ಒಂದು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿದ್ದೀನಿ. ಎಲ್ಲ ಅಡುಗೆಗಾಯಿತು, ಪದಾರ್ಥಕ್ಕಾಯಿತು, ಪಲ್ಯಕ್ಕಂತೂ ಮೇಲ್ಗಡೆ ಕೊತ್ತಂಬರಿನ ಆ್ಯಡ್ ಮಾಡ್ಕೋತಾರೆ. ಹಾಗೆ ಇಲ್ಲಿ ನಾನು ದಪ್ಪ ಅವಲಕ್ಕಿನ ಮಾಡಿದ್ದೀನಲ್ಲ ಅದಕ್ಕೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿರಿ, ಇವಾಗ ನಾನಂತೂ ಪ್ಲೇಟಿಗೆ ಹಾಕ್ಕೊಂಡು ಬಂದೀನಿ ನಾಷ್ಟ ಮಾಡೋಕೆ. ಹಾಗೆ ಒಂದೆರಡು ಜಿಲೇಬಿ ಇಟ್ಕೊಂಡಿನಿ. ಏನೋ ಮನೆಯಲ್ಲಿ ಜಿಲೇಬಿ ಇತ್ತು ಅಂತ ಅದರಲ್ಲಿ ಇಟ್ಟಿದ್ದೀನಿ, ಇಲ್ಲಾಂದರೆ ಇಲ್ಲ. ಚೆನ್ನಾಗಿರುತ್ತೆ ಸ್ವೀಟು, ಸ್ವಲ್ಪ ಖಾರ. ನಮ್ಮ ಹಳ್ಳಿ ಸೈಡಂತೂ ಅವಲಕ್ಕಿ ಅಂದರೆ ಖಾರನೇ ಇರಬೇಕು, ಇಲ್ಲಾಂದರೆ ಅದು ಸಪ್ಪೆ ಆದರೆ ಅವಲಕ್ಕಿ ತಿನ್ನೋಕ್ಕೆ ಟೇಸ್ಟೇ ಇರಲ್ಲ. ಹಾಗಾಗಿ ನಾನು ಇದರಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ. ಬರ್ರಿ ಇವಾಗ ಈ ಅವಲಕ್ಕಿನ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ನಾನಂತೂ ಇವಾಗ ನೋಡಿರಿ ನಾಷ್ಟ ಮಾಡೋಕೆ ಕುಂತ್ಬಿಟ್ಟಿನಿ. ಬರ್ರಿ ನಾಷ್ಟ ಮಾಡೋಣ. ಇಲ್ಲಿಗೆ ಈ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ ರೀ. ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ ಆಗಿಲ್ಲ ಸಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸೈಡು ನೀವು ಅವಲಕ್ಕಿನ ಹೇಗೆ ಮಾಡ್ತೀರಾ ಅಂತ ಈ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಒಂದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ರೀ. ಅವಲಕ್ಕಿ ಅಂತೂ ಸಖತ್ತಾಗೈತಿ. ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಬಾಯ್.